ಟೆರಿಡೋಫೈಟ. ಉದಾಹರಣೆಗೆ ಫರ್ನ್, ನಾವು ಅಲಂಕಾರಿಕವಾಗಿ ಬೆಳೆಸ್ತೇವಲ್ಲ, ಕ್ರೋಟಾನ್, ಗೊತ್ತಾಯ್ತಾ, ಅದೆಲ್ಲವೂ ಇದರಲ್ಲಿ ಬರ್ತದೆ. ಇದರಲ್ಲಿ ಎಂತ ಉಂಟು, ಎಲೆಗಳು ಉಂಟು ಚಂದಕ್ಕೆ, ಆಯಿತಾ. ಸೊ ಫರ್ನ್ಸ್ ಆರ್ ಲೋವರ್ ವ್ಯಾಸ್ಕ್ಯುಲರ್, ಇದರಲ್ಲಿ ಕ್ಲಿಯರ್ ಆಗಿ ಎಲೆಗಳು ಉಂಟು. ಮೇನ್ಲಿ ನೀನು ಕ್ಯಾಕ್ಟಸನ್ನು ತಿಳ್ಕೊ. ಓಕೆ. ಸೊ ಎಂತ ಉಂಟು ಇದರಲ್ಲಿ ಅಂತ ಹೇಳಿದರೆ, ರೂಟ್ಸ್ ಉಂಟು, ಅರ್ಥ ಆಯಿತಾ. ಇದನ್ನು ನೋಡಿ ಗೊತ್ತು, ರೂಟ್ಸ್ ಉಂಟು, ರೈಸೋಮ್ ಉಂಟು, ಮತ್ತು ಇದು ನಮ್ಮ ಮಣ್ಣು, ಮೇಲ್ಗಡೆ ಎಲೆಗಳು, ಆದರೆ ಹಣ್ಣು ಗಿಣ್ಣೆಲ್ಲ ಇಲ್ಲ. ಅರ್ಥ ಆಯಿತಾ ನಿಮಗೆ. ಹಾಗಾಗಿ ಇದು ತುಂಬ ಅಡ್ವಾನ್ಸ್ಡ್, ಇದು ಮಧ್ಯಮ, ಇಗ್ನೋರ್ ಮಾಡೋದಲ್ಲ, ಆಯಿತಾ. ಸೊ ದೇ ಕಂಟೈನ್ ವ್ಯಾಸ್ಕ್ಯುಲರ್ ಟಿಶ್ಯೂ, ಓಕೆ, ವಿಚ್ ಈಸ್ ಮೇಡ್ ಆಫ್ xylem ಆ್ಯಂಡ್ ಫ್ಲೋಯಮ್ ಆ್ಯಂಡ್ ಹೆಲ್ಪ್ಸ್ ಇನ್ ಕಣ್ಣ. ಸೊ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂದರೆ ಏನು, ಈ ಒಂದು ಸ್ಟೆಮ್ ಉಂಟು ಅಂತ ಇಟ್ಕೊಳ್ಳುವ. ಇಲ್ಲಿ ಸ್ಟೆಮ್ಮಲ್ಲಿ ಒಳಗಡೆ ಒಂದು ಸಪೂರದ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರ್ತದೆ. ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಎಂತ ಹೋಗ್ತದೆ ಅಂತ ಹೇಳಿದ್ರೆ, ಇದು ಗಿಡಗಳಿಗೆ ಬೇಕಾದ ನೀರು, ಆಹಾರ ಪದಾರ್ಥ ಎಲ್ಲ ಇದರಲ್ಲಿ ಹೋಗ್ತದೆ. ಇದಕ್ಕೆ ನಾವೇನಂತ ಹೇಳೋದು, ವ್ಯಾಸ್ಕ್ಯುಲರ್ ಸಿಸ್ಟಮ್. ನಮ್ಮಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇರುವಾಗ ಇದಕ್ಕೆ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇದೆ. ಓಕೆ. ಸೊ ಇದರಲ್ಲಿ ಉಂಟು xylem ಆ್ಯಂಡ್ ಫ್ಲೋಯಮ್ ಉಂಟು, ಅರ್ಥ ಆಯಿತಾ. ಮತ್ತು ನೀನು ಕ್ರೋಟಾನ್ ನೋಡಿರ್ಬೋದು, ನಾವೇನು ನೆಡೋದಿಲ್ಲ, ಅದು ಒಂದಿಟ್ಟು ಎಷ್ಟು ಬರ್ತದೆ, ತುಂಬ ಬರ್ತದೆ, ಹೌದಾ. ಅಂದರೆ ಅದರ ರೂಟ್ಸಿಂದ ಎಲ್ಲ ಬರ್ತದೆ ಅಂತ ಲೆಕ್ಕ. ಓಕೆ. ದ ಲೀವ್ಸ್ ಆಫ್ ಸ್ಪೋರೋಫೈಡ್ ಗ್ರೋ ಆನ್ ಥಿಕ್ ಹಾರಿಜಾಂಟಲ್ ಅಂಡರ್ಗ್ರೌಂಡ್ ಸ್ಟೆಮ್, ಅರ್ಥ ಆಯಿತಾ. ಇದು ಇಲ್ಲಿ ಇದಿದ್ದರೆ ಸ್ಟೆಮ್ಮಲ್ಲಿ ಬೆಳೀತದೆ ಇದು, ಆಯಿತಾ. ದ ಯಂಗ್ ಲೀವ್ಸ್ ಆ್ಯಂಡ್ ಲೀವ್ಸ್ ಪ್ಲಸ್ ಕ್ಯಾರೆಕ್ಟರಿಸ್ಟಿಕಲಿ ಕಾಯಿಲ್ಡ್ ಸ್ಟ್ರಕ್ಚರ್ಸ್, ಇದೆಲ್ಲ ನಮ್ಮ ಕ್ರೋಟಾನ್ಸೇ, ಅರ್ಥ ಆಯಿತಾ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಸ್ಪೋರ್ ಅಂದರೆ ಮುಳ್ಳುಗಳು. ಕ್ರೋಟಾನಲ್ಲಿ ಮುಳ್ಳಿರೋದು ನೋಡಿರ್ಬೋದಲ್ಲ ನೀನು, ಮುಳ್ಳುಗಳು ಬೆಳೆಯುತ್ತವೆ, ಆಯಿತಾ. ಇದಕ್ಕೇನಂತ ಹೇಳೋದು, ಸ್ಪೋರಾಜ್ಯ. ಏನಂತ ಹೇಳೋದು, ಸ್ಪೋರಾಜ್ಯ ಅಥವಾ ಸೋರಿ. ಅದನ್ನು ನಾವು ಅಲಂಕಾರ ಅಂತ ನಾವು ತಿಳ್ಕೊಳ್ತೇವೆ, ಬಟ್ ಆ್ಯಕ್ಚುಲಿ ಅದು ಅದರ ಗುಣ, ಗೊತ್ತಾಯ್ತಾ ನಿಮಗೆ. ಮತ್ತು ದ ಸ್ಪೋರ್ಸ್ ಆನ್ ಡಿಸ್ಪರ್ಸಲ್ ಜರ್ಮಿನೇಟ್ ಇಂಟು ಆನ್ ಇಂಡಿಪೆಂಡೆಂಟ್ ಸ್ಮಾಲ್ ದ್ಯಾಟ್ಸ್. ಇದರಿಂದಲೇ, ಈ ಮುಳ್ಳುಗಳಿಂದಲೇ ಎಂತಾಗ್ತದೆ ಅಂತೇಳಿ ಹೊಸ ಗಿಡಗಳು ಬರುತ್ತವೆ, ಅರ್ಥ ಆಯಿತಾ. ಹೊಸ ಗಿಡಗಳು ಬರುತ್ತೆ. ಸೊ ಒಂದು ಎಲೆ ಕೆಳಗಡೆ ಬಿದ್ದರೆ ಅಲ್ಲಿ ತುಂಬ ಗಿಡಗಳು ಮೇಲೆ ಬರ್ತದೆ, ಅರ್ಥ ಆಯಿತಾ ನಿಮಗೆ, ಬ್ರೋದರ್. ಸೊ ದ ಯಂಗ್ ಆ್ಯಂಬ್ರಿಯೋ ಅಬ್ಸಾರ್ಬ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್ ಫ್ರಮ್ ದ ಗ್ಯಾಮೆಟೋಫೈಟ್, ಅರ್ಥ ಆಯ್ತಲ್ಲ ನಿಮಗೆ. ಓಕೆ. ಸೊ ಇಷ್ಟು ಗೊತ್ತಿದ್ದರೆ ಸಾಕು ನಿಮಗೆ, ಆಯಿತಾ. ನೆಕ್ಸ್ಟ್ ಒನ್ನು ಜಿಮ್ನೋಸ್ಪರ್ಮ್. ಇದು 3ನೇ ವೆರೈಟಿ. ಇದರಲ್ಲಿ ಎಂಥದ್ದು, ಮೊದಲನೇ ಬಾರಿಗೆ ಹೂ ಇರ್ತದೆ, ಹೂಗಳು, ಫ್ಲವರಿಂಗ್ ಪ್ಲ್ಯಾಂಟ್ಸ್, ಆ್ಯಂಜಿಯೋಸ್ಪರ್ಮ್ಸ್. ದೆನ್ ಜಿಮ್ನೋಸ್ಪರ್ಮ್ಸ್ ಫಾರ್ಮ್ ದ ಗ್ರೂಪ್ ಸ್ಪರ್ಮಾ ಸೀಡ್ ಫೈಟ್ ಪ್ಲ್ಯಾಂಟ್ಸ್, ದಟ್ ಈಸ್ ಸೀಡ್ ಪ್ರೊಡ್ಯೂಸಿಂಗ್ ಪ್ಲ್ಯಾಂಟ್ಸ್. ಹೂವು ಹಾಗೂ ಬೀಜ, ಹೂವು ಹಾಗೂ ಸೀಡ್ಸ್ ಇರುತ್ತದೆ, ಗೊತ್ತಾಯ್ತಲ್ಲ. ಆ್ಯಂಡ್ ಇನ್ನೊಂದೆಂತ ಅಂತ ಹೇಳಿದರೆ, ಇದರಲ್ಲಿ ಸಹ ಒಂದೋ ಕವರಿಂಗ್ ಇಲ್ಲದಿರೋದು, ಬರೀ ಇದು ಹೂ ಇದೆ, ಅಥವಾ ಹೂ ಅಂದರೆ ಅದರ ಹೂವಿನ ಕಡೆ ಇರೋ ಬಡ್ಡಿ, ಆಯಿತಾ. ಮತ್ತು ಇನ್ನೊಂದೆಂತ ಅಂತ ಹೇಳಿದರೆ, ಇಟ್ ಈಸ್ ಆಲ್ಸೋ ಎನ್ಕ್ಲೋಸ್ಡ್, ಆಯಿತಾ. ಸೊ ಜಿಮ್ನೋಸ್ಪರ್ಮ್ಸ್ ಬೇರ್ ನೇಕೆಡ್ ಓವಲ್ಸ್ ಆನ್ ಫ್ಲ್ಯಾಟ್ ಸ್ಕೇಲ್ ಲೀವ್ಸ್ ಕಾಲ್ಡ್. ಸೊ ಇದರಲ್ಲಿ ಇರೋಂಥದ್ದಕ್ಕೆ ಯಾವುದೇ ಕವರ್ ಇರೋದಿಲ್ಲ, ಆಯಿತಾ. ವಿಚ್ ಆರ್ ನಾಟ್ ಎನ್ಕ್ಲೋಸ್ಡ್ ಇನ್ ಕಾರ್ಪನ್ಸ್, ಮೀನ್ಸ್ ಈಗ ನಮ್ಮ ಗಿಡದಲ್ಲಿ ಹೇಗಿರ್ತಂತಾರೆ ನೋಡಿ, ಇಲ್ಲಿ ಹೂವು ಅಂತ ಇಟ್ಕೊಳ್ಳಿ, ಇಲ್ಲಿ ಒಂದು ಹೀಗಿರ್ತದೆ, ಇದು ನಿಜವಾದ ಹೂವು, ಅರ್ಥ ಆಯ್ತಾ ನಿಮಗೆ. ಇದು ಅಲಂಕಾರಿಕ, ಇದರಲ್ಲಿ ನಿಜವಾದ ಬೀಜ ಇರೋದು ಯಾವುದರಲ್ಲಿ, ಇದರಲ್ಲಿ, ಅರ್ಥ ಆಯ್ತಾ ನಿಮಗೆ. ಇದು ನಿಜವಾದ ಹೂವು, ಗೊತ್ತಾಯ್ತಾ. ಈಗ ಗುಲಾಬಿ ಕೆಳ ಹಸುರು ಇರ್ತದಲ್ಲ, ಅದು ಇದು. ಓಕೆ. ಸೊ ಏನಿದ್ರ ಗುಣಗಳೇನು, ಗುಣಲಕ್ಷಣಗಳು ಏನು, ಓಕೆ. ದೊಡ್ಡ ಪ್ಲ್ಯಾಂಟ್, ಅಡಲ್ಟ್ ಪ್ಲ್ಯಾಂಟಲ್ಲಿ ಎಂತ ಉಂಟು, ಟಾಲ್ ಇರ್ತದೆ. ಇದು ಎಕ್ಸ್ಪ್ಲೈನ್ ಮಾಡೋದು ಬೇಡಲ್ಲ ಜಾಸ್ತಿ. ವುಡಿ ಪೆರೇನಿಯಲ್ ಟ್ರೀ ಆರ್ ಶ್ರಬ್ಬು. ಪೆರೇನಿಯಲ್ ಅಂತ ಹೇಳಿದರೆ 1 ವರ್ಷಕ್ಕಿಂತ ಹೆಚ್ಚಿಗೆ, ಆ್ಯನ್ಯಲ್ ಅಂತ ಹೇಳಿದರೆ 1 ವರ್ಷಕ್ಕಿಂತ ಕಡಿಮೆ. ಸೊ ಬರೆಯಕ್ಕ 1 ವರ್ಷಕ್ಕಿಂತ ಹೆಚ್ಚು ಬದುಕುತ್ತದೆ, ಅರ್ಥ ಆಯ್ತಾ. ಮತ್ತು ಸ್ಟೆಮ್ಮಲ್ಲಿ ಎಂತ ಇರ್ತದೆ, ಹೆಚ್ಚಾಗಿ ಬ್ರ್ಯಾಂಚಸ್,
ಓಕೆ. ಬಟ್ ರೇರ್ಲಿ ಅನ್ಬ್ರಾಂಚ್ಡ್. ಬಟ್ ಅನ್ಬ್ರಾಂಚ್ ಅಂತ ಇಲ್ವೇ ಇಲ್ಲ, ಹೆಚ್ಚಿನದಕ್ಕೂ ಬ್ರಾಂಚ್ ಇರ್ತದೆ. ಲೀವ್ಸ್ ಹೇಗಿರ್ತದೆ? ಸಿಂಪಲ್ ಇರ್ತದೆ. ಲೀವ್ಸ್ ಹೇಗಿರ್ತದೆ? ಸಿಂಪಲ್. ಓಕೆ. ಆ್ಯಸ್ ಇದು ಮತ್ತು ಲೀವ್ಸ್ ಆಲ್ಸೋ ಮೇ ಬಿ ಡೈಮಾರ್ಫಿಕ್ ಆರ್ ಒನ್